ಸ್ನೇಹಿತರೆ, ಇವತ್ತು ಹಸುನ ನಾವು ಯಾವ ಥರ ಆರೈಕೆ ಮಾಡಬೇಕು ಅನ್ನೋದನ್ನ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಉದಾಹರಣೆಗೆ, ನಾವು ಹಸು ತಂದಾಗ ಹಸುನ ನಾವೇನು ಮಾಡ್ತೀವಿ, ಕೊಟ್ಟಿಗೆ ಕರ್ಕೊಬತ್ತೀವಿ, ಕಟಾಕ್ತೀವಿ, ಮೇವು ಹಾಕ್ತೀವಿ, ನೀರು ಕುಡಿಸ್ತೀವಿ, ಅಷ್ಟೇ. ಅದ್ರ ಕತೆ ಕರ ಹಾಕೋ ಗಂಟಲು ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ, ಒಯ್ತಾರೆ ಕೆತ್ತಲು ಬಿಟ್ಟೈತಾ ಅಂತಾರೆ ಅಷ್ಟೇ. ಕೆತ್ತಲು ಬಿಟ್ಟೈತಾ, ಕೆತ್ತಲು ಚೆನ್ನಾಗಿ ಬಿಟ್ಟೈತಾ, ಸಂದು ಹೋಗಿ ನೋಡೋದು, ಕೆತ್ತಲು ನೋಡೋದು ಬಿಟ್ರೆ ಅದಕ್ಕೆ ಆರೈಕೆನೇ ಮಾಡಲ್ಲ. ನೀವು ಹಸುನ ಎಷ್ಟು ಪ್ರೀತಿಸ್ತೀರಾ ಅಷ್ಟು ಹಸು ನಿಮ್ಮ ಕೊಟ್ಟಿಗೆಗೆ ಹೊಂದ್ಕೊಳ್ಳುತ್ತೆ. ಅಂದರೆ ನೀವು ಹಸುಗಳನ್ನ ತಂದ ತಕ್ಷಣವೇ ಒಂದು ದಿವಸ ಬಿಟ್ಟು 2ನೇ ದಿವಸದಲ್ಲಿ ಅಚ್ಚುಕಟ್ಟಾಗಿ ಸೋಪ್ ಹಾಕಿ, ಶಾಂಪು ಹಾಕಿ ಸ್ನಾನ ಮಾಡಿಸಿ. ಪ್ರತಿ 3 ದಿವಸಕ್ಕೆ ಒಂದೊಂದ್ಸತಿ ಮೈನ ನೀಟಾಗಿ ಸವರ್ತಾ ಇರಿ. ತೊಳೆಯೋಕ್ಕಾಗಲ್ಲ, ಕೆಲವರು ನಾನು ತೊಳೆಯಲ್ಲಪ್ಪ ಅಂದ್ರೂ ಓಕೆ, ಏನು ಸಮಸ್ಯೆ ಇಲ್ಲ. ಆದರೆ ಮೈನ ನೀವ್ತಾ ಇರಬೇಕು, ನೀಟಾಗಿ ಸವರ್ತಾ ಇರಬೇಕು. ಹಸು ಮೈನ ಈ ಥರ ಸವರ್ತಾ ಇರಬೇಕು. ಮತ್ತು ಇಲ್ಲಿ ಗಲ್ಲ ಬರ್ತದೆ, ಗದ್ದ, ಆ ಗದ್ದನೂ ಕೂಡ ನೀಟಾಗಿ ನೀವು ಈ ಥರ ಸವರ್ತಾ ಇದ್ರೆ ಅದಕ್ಕೆ ಫೀಲ್ ಆಗ್ತದೆ, ಇವ್ರು ಯಾರೋ ನಮ್ಮ ಫ್ರೆಂಡು ಅಂತ ಫೀಲ್ ಆಗುತ್ತೆ ಅದಕ್ಕೆ. ಆಗ ಹಸು ಆಟೋಮೆಟಿಕ್ಕಾಗಿ ನಿಮ್ಮ ಜೊತೆ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಂಡ ತಕ್ಷಣವೇ ಅದು ನೀವು ಹೋದ ತಕ್ಷಣವೇ ಹೇಳುತ್ತೆ. ಹಸು ಬಾಯಿ ಬಿಟ್ಟು ಹೇಳಲ್ಲ, ಅದ್ರ ಕಣ್ಣಲ್ಲಿ ಅಥವಾ ಅದೊಂದು ಫೀಲ್ ಕೊಡುತ್ತೆ. ಅದು ನಾವು ಅನುಭವಿಸಿದ್ವಿ, ನೋಡಿದ್ದೀವಿ. ಆ ಫೀಲ್ ಯಾವ ಥರ ಅಂದರೆ, ಏನಾದರೂ ಹುಷಾರಿಲ್ಲ ಅಂದರೆ ಅದು ಹೋದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ, ಈ ಹಸಿಗೆ ಜ್ವರ ಬಂದಿದೆ ಇಲ್ಲ ಅಥವಾ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಗೋಯ್ತದೆ. ಆ ಹಸ ಮಖ ರಿಯಾಕ್ಷನ್ನೇ ಆ ಥರ ಕೊಡುತ್ತೆ. ನೀವು ಆ ಥರ ನೋಡ್ಕೋಬೇಕು ಹಸನ. ಹಸು ಯಾವತ್ತೂ ನೀವೊಂದು ಮೂಕ ಪ್ರಾಣಿ ಥರ ಅಥವಾ ಒಂದು ಬೈಬ್ಯಾಕ್ ಪ್ರಾಡಕ್ಟ್ ಥರ ಯಾವತ್ತೂ ಫೀಲ್ ಮಾಡಿಬಿಡಿ. ಅಂದರೆ ಬೈಬ್ಯಾಕ್ ಪ್ರಾಡಕ್ಟ್ ಅಂದರೆ ನೀವು ತಿಂಡಿ ಕೊಡ್ತಾಯಿದ್ದೀರಿ, ಮೇವು ಕೊಡ್ತಾಯಿದ್ದೀರಿ, ನಾವು ಹಾಲು ಕರಿಬೇಕು ಅಷ್ಟೇ. ಆ ಥರ ಯಾವತ್ತೂ ನೋಡಬೇಡಿ ಹಸುನ ಪ್ರೀತಿಯಿಂದ ಸಾಕಿದರೆ ನಿಮ್ಮ ಹತ್ರ 8 ಲೀಟ್ರ್ ಕೊಡೋ ಹಸು 10 ಲೀಟ್ರೂ ಕೊಡುತ್ತೆ. ನಾನು ಇಂಡಿವಿಜುವಲ್ ಆಗಿ ನನ್ನ ಒಂದು ಅನುಭವ ಅಷ್ಟೇ. ನಾನು ಬೇರೆ ಕಡೆ ಹಸುಗಳು ತಂದಾಗ ಅವರೆಲ್ಲ 8ರಿಂದ 9 ಲೀಟ್ರು, 10 ಲೀಟ್ರು ಹೈಯೆಸ್ಟ್ ಅಂತ ಹೇಳೋರು. ನಾನು 14 ಲೀಟ್ರ್ ಗಂಟ ಹಾಲು ಕರೆದಿದ್ದೀನಿ ಒಂದೊಂದು ಹಸುನಲ್ಲಿ. ಒಂದು ಹಸು ಬೆಂಗಳೂರಿಂದ ತಂದಿದ್ದೆ, ಆ ಹಸುನ ಅವರು 13 ಲೀಟ್ರ್ ಕೊಡುತ್ತೆ ಅಂತ ಹೇಳಿದರು. 12-13 ಹೋದ್ಸತಿ ಕೊಟ್ಟಿತ್ತಣ್ಣ, ಈ ಸತಿ ಅಷ್ಟೇ ಕೊಡ್ಬೋದು, ಅಥವಾ ನಿಮ್ಮ ಅದೃಷ್ಟ ಇದ್ದರೆ 1 ಲೀಟ್ರ್ ಜಾಸ್ತಿ ಕೊಡ್ಬೋದು ಅಂತ ಹೇಳಿದರು. ಸಾಮಾನ್ಯವಾಗಿ ನಾವೇನು ತಿಳ್ಕೊತೀವಿ ಅಂದರೆ, ಜನಗಳು ಸುಳ್ಳು ಹೇಳ್ತಾರೆ, 1 ಲೀಟ್ರ್ 2 ಲೀಟ್ರ್ ಸುಳ್ಳು ಹೇಳ್ತಾರೆ, 10 ಲೀಟ್ರ್ ಬರುತ್ತೆ ಅಂತ ನಾನು ತಂದಿದ್ದೆ. ನಾನು ಅದನ್ನು 1-2 ತಿಂಗಳು ನನ್ನ ಕೊಟ್ಟಿಗೆಯಲ್ಲಿ ಇಟ್ಕೊಂಡು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡು ನಾನು ಹಸುನ ಸಾಕಿದೆ. ಆ 2 ತಿಂಗಳು ಸಾಕಿದ್ದಕ್ಕೆ ಹಸು 17 ಲೀಟ್ರ್ ಹಾಲು, ಒಂದು ಟೈಮ್ಗೆ 17 ಲೀಟ್ರ್ ಹಾಲು ಕೊಡ್ತಾ ಇತ್ತು. ನಾನು ಅದನ್ನು ಹಸುನ ಏನೋ ಒಂದು ಕಾರಣದಿಂದ ನಾನು ಮಾರಾಕಬೇಕಾಯ್ತು. ಹಸುನ ನನಗೆ ಕೊಟ್ಟಿಗೆ ಖಾಲಿ ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಅದರಿಂದ ನಾನು ಪ್ರತಿಯೊಂದು ಹಸುನು ಕೂಡ ನಾನು ಅದೇ ವ್ಯಕ್ತಿ ಹತ್ರ ಇಟ್ಕೊಂಡಿದ್ದರೆ ಅದೇ ವ್ಯಕ್ತಿ ಬಂದು ಇಟ್ಕೊಂಡೋದ್ರು. ಎಷ್ಟು ಅಂದರೆ ಒಂದು ಉದಾಹರಣೆ ಹೇಳ್ತಾ ಇರೋದಷ್ಟೇ, ನಾನೇ ಜಾಸ್ತಿ ಹಾಲು ಕರೆದಿದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳೋದೇನಪ್ಪ ಅಂದರೆ, ಅಷ್ಟು ನೀಟಾಗಿ ಹಸುನ ನೀವು ನೋಡ್ಕೋಬೇಕಾಗುತ್ತೆ. ಹಸುನ ಮೈ ತಿಕ್ಕದೇ ಆಗಲಿ, ಕೆಚ್ಚಲಿಗೆಲ್ಲ ಕೈ ಹಾಕಿ ನೀಟಾಗಿ ಎಲ್ಲನೂ ಇದು ಮಾಡೋದೇ ಆಗಲಿ. ಕೆಲವೊಂದು ಹಸುಗಳಲ್ಲಿ ಕೆಳಗೆಲ್ಲ ಉಣ್ಣಿ ಹತ್ಕೊಂಡಿರ್ತವೆ. ಯಾಕೆ? ನೀಟಾಗಿ ತೊಳೆಯಲ್ಲ ಹಸುನ. ತೊಳೆಯೋದೋಗ್ಲಿ, ಕೆಚ್ಚಲಿಗೆ ಕೈ ಹಾಕಲ್ಲ, ಸೀದಾ ಕರ ಹಾಕ್ದಕ್ಕೆ ಹಾಲು ಕರ್ಕೊಳಕ್ಕೆ ಹೋಗ್ತಾರೆ. ಅದು ಜಾಡ್ಸ್ ಹೊಡಿತದೆ, ರಫಾರ್ ಅಂತ ಹೊಡಿತದೆ, ಆಗ ಮರ ಹಾಕ್ತಾರೆ ಅರ್ಧಕ್ಕೆ. ಹಳ್ಳಿ ಕಡೆನೇ ಹೆಂಗೆ ಆಗೋದು, ಒದಿತದ ಹಸು. 1 ದಿವ್ಸ ನೋಡ್ತಾರೆ, 2 ದಿವ್ಸ ನೋಡ್ತಾರೆ, ಆಗಲ್ಲ, ನನ್ನ ಕೈ ಇದಾಗಲ್ಲ ಅಂತಾರೆ. ದಳ್ಳಳ್ಳಿ ಕರೆಸ್ತಾರೆ, ಅವನೊಂದು 25,000ಕ್ಕೋ 20,000ಕ್ಕೋ ಹಿಡ್ಕೊಂಡು ಹೋಗ್ತಾನೆ. ಅವನೇನು ಮಾಡ್ತಾನೆ, ಅದ ತಗೊಂಡೋಗಿ ಬೇರೆ ಕಡೆ ಪಳಗಿಸ್ಬಿಟ್ಟು ಒಂದು 6-10 ದಿವಸ ಮತ್ತೆ 60ರಿಂದ 70,000ಕ್ಕೆ ಮಾಡ್ತಾನೆ. ಅಲ್ಲಿ ನಮ್ಮ ರೈತರು ಎಫೆಕ್ಟ್ ಹೊಡಿತಾರೆ. ಅದರಿಂದ ಹಸುನ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರೆ ನಿಮ್ಮನ್ನೂ ಹಸು ಅಷ್ಟೇ ಪ್ರೀತಿಯಿಂದ ನೋಡ್ಕತ್ತೆ. ಇದು ನನ್ನ ಒಂದು ಅನುಭವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.